ರೈಟ್ ಅಂತೇಳಿ ಈಗ ನಾಳೆಯಿಂದ ಬಸ್ ಓಡಿಸೋದಕ್ಕೆ ಸಾರಿಗೆ ಇಲಾಖೆ ಮುಂದಾಗ್ತಾ ಇದೆ. KSRTC, BMTC ಸೇರಿದಂತೆ ರಾಜ್ಯದ ಎಲ್ಲ ಭಾಗಗಳ 4 ನಿಗಮಗಳ ಬಸ್ಸುಗಳು ಕೂಡ ನಾಳೆಯಿಂದ ಯಥಾಪ್ರಕಾರ ಸಂಚಾರವನ್ನು ಮುಂದುವರಿಸಲಿವೆ. ಆದರೆ ಕೆಲವು ಷರತ್ತುಗಳನ್ನು ನೌಕರರ ಸಂಘದವರು ಸರ್ಕಾರಕ್ಕೆ ಹಾಕಿದ್ದಾರೆ. ಸರ್ಕಾರವು ಕೂಡ ಮುಕ್ತ ಮನಸ್ಸಿನಿಂದ ಮಾತುಕತೆಗೆ ನಾವು ತಯಾರಿದ್ದೀವಿ ಅಂತ ಹೇಳ್ಕೊಂಡು ಸಂದೇಶವನ್ನು ನೌಕರರಿಗೂ ಕೂಡ ರವಾನೆ ಮಾಡಿದೆ. ಇದರ ನಡುವೆ 26 ತಿಂಗಳ ಹಿಂಬಾಕಿ ಹಣವನ್ನು ರಿಲೀಸ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾಗಿ ಆದರೆ ಇನ್ನೂ ಒಂದು 12 ತಿಂಗಳ ಹಿಂಬಾಕಿ ನಮಗೆ ಬರಬೇಕಿದೆ, ಅದನ್ನು ಬರೋ ತನಕ ನಾವು ಬಿಡೋದಿಲ್ಲ ಅಂತ ಹೇಳ್ಕೊಂಡು ನೌಕರರು ಹೇಳ್ತಾ ಇದ್ದಾರೆ. ವೇತನ ಪರಿಷ್ಕರಣೆಯ ವಿಚಾರದಲ್ಲೂ ಕೂಡ ಸರ್ಕಾರ ಮತ್ತು ನೌಕರರ ನಡುವೆ ಸಂಘರ್ಷ ಇದ್ದೇ ಇದೆ. ಯಾಕಂದರೆ ವೇತನ ಪರಿಷ್ಕರಣೆಯ ವರ್ಷವನ್ನು ನೌಕರರು 1 ವರ್ಷ ಮುಂಚಿತವಾಗಿ ಕೇಳ್ತಾ ಇದ್ದಾರೆ. ಆದರೆ ಸರ್ಕಾರ 1 ವರ್ಷದ ನಂತರ ಅಂದರೆ 2025ರಿಂದ ಅನ್ವಯ ಆಗುವಂತೆ ನಾವು ಜಾರಿಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮತ್ತು ಇನ್ನೊಂದು ಮುಂದೆ ಯಾವಾಗಲೂ ಅದು ಪರಿಷ್ಕರಣೆ ಆದಾಗ ಮತ್ತೆ ಅದು ಹಿಂಬಾಕಿಯೊಂದಿಗೆ ಬರಬೇಕಾಗುತ್ತೆ, ನೌಕರರಿಗೆ ಸಿಗಬೇಕಾಗುತ್ತೆ. ಈಗ ಇವತ್ತು ಈ ಒಂದು ಸಾರಿಗೆ ನೌಕರರ ಹೋರಾಟ, ಅದರ ನಡುವೆ ಅಂತಿಮವಾಗಿ ನಡೆದಂತಹ ಒಂದು ದೊಡ್ಡ ಪ್ರಹಸನ ಅಲ್ಲಿ ನಡೀತು. ಆ ಒಂದು ವೇದಿಕೆಯಲ್ಲಿ, ಫ್ರೀಡಂ ಪಾರ್ಕ್ನ ವೇದಿಕೆಯಲ್ಲಿ ಹೈಡ್ರಾಮಾ ನಡೀತು. ಅದು ಯಾಕಾಯಿತು ಅನ್ನೋದನ್ನು ಕೂಡ ನಿಮಗೆ ಈ ವರದಿ ಮೂಲಕ ತೋರಿಸ್ತೀನಿ. ಸರ್, ಇವತ್ತಿನ ದಿವಸ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ. ಅವ್ರೇನ ಸೂಟ್ ಕೇಸ್ ಇಟ್ಕೊಂಡು ಇದು ಮಾಡ್ಕೊತೀವಿ ಅಂದ್ರೆ ಆಗ್ತಾ ಇಲ್ಲ, ನಾವು ಅದಕ್ಕೆ ಒಪ್ಪಲ್ಲ. ನಾವು ಸರ್ಕಾರ ಸಂಕಷ್ಟಕ್ಕೆ ಹೋಗಕ್ಕೆ KSRTC ಕಾರ್ಮಿಕರು ಕಾರಣನಾ? 1/1/24ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು ಸಾರಿಗೆ ನಿಗಮಗಳ ನೌಕರರಿಗೆ. ಯುದ್ಧಕ್ಕೆ ಬಂದ್ಬಿಟ್ಟಿದ್ದೀವಿ, ಮಾಡೋ ಇಲ್ಲವ ಮಡಿ ಅನ್ನೋದು 2ರಲ್ಲಿ ಇರಬೇಕೆ ವಿನಃ ಮತ್ತೊಂದು ಅವಕಾಶ ತಗೊಳ್ಳೋದ್ರಲ್ಲಿ ನಮಗೆ ನಂಬಿಕೆ ಇಲ್ಲ. ಇವತ್ತಿಂದ ಬಸ್ಗಳು ಬರ್ತಾವೋ ಇಲ್ವೋ ಅನ್ನೋ ಜನರ ಟೆನ್ಷನ್ಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಸದ್ಯಕ್ಕೆ ಮುಷ್ಕರ ವಾಪಸ್ ಪಡೆದಿದ್ದಾರೆ ಸಾರಿಗೆ ನೌಕರರು. ಸರ್ಕಾರದ ಪರವಾಗಿ KSRTC MD ಅಕ್ರಮ್ ಪಾಷಾ ಮುಷ್ಕರ ನಿರತ ಸ್ಥಳಕ್ಕೆ ಬಂದು ಸರ್ಕಾರದ ಆದೇಶ, ನಿರ್ಧಾರ, ಮುಂದಿನ ಸಭೆ ಬಗ್ಗೆ ಮನವರಿಕೆ ಮಾಡಿಕೊಟ್ರು. 1727 ಕೋಟಿ ರೂಪಾಯಿ ಹಣ ಕೊಡಲು ಸರ್ಕಾರ ಸಿದ್ಧವಿದೆ. ಮಾತುಕತೆ ಮೂಲಕ ಶೀಘ್ರವೇ ಎಲ್ಲದಕ್ಕೂ ಪರಿಹಾರ ಸಿಗಲಿದೆ ಎಂದರು. ಈಗಾಗಲೇ ಅವರ ಅರ್ಧ ಬೇಡಿಕೆಗಳನ್ನು ಈಡೇರಿದ್ದಾರೆ. ಮಾತುಕತೆಗೆ ನಾವು ಸಿದ್ಧರಿದ್ದೇವೆ. ಮಾತುಕತೆ ಈಗಾಗಲೇ ನಮ್ಮ ಮಾನ್ಯ ಮಂತ್ರಿಗಳೇ ಹೇಳಿದ್ದಾರೆ, ಮುಕ್ತವಾಗಿ ಮಾತುಕತೆ ಮಾಡೋಣ. ಮಾತುಕತೆ ಏನು ನಿರ್ಧಾರ ಆಗುತ್ತೆ ಅದಕ್ಕೆ ಬದ್ಧ. ಮಾನ್ಯ ಸಚಿವರಿಗೆ ಕೊಡ್ತೀವಿ. ಸರ್ಕಾರಕ್ಕೆ ಮಾರ್ಚ್ 2ರ ಡೆಡ್ಲೈನ್. ಬೇಡಿಕೆ ಈಡೇರದಿದ್ದರೆ ಉಪವಾಸ ಸತ್ಯಾಗ್ರಹ. KSRTC MD ಜೊತೆಗಿನ ಸಂಧಾನದ ಬಳಿಕ ಮುಷ್ಕರ ವಾಪಸ್ ಪಡೆಯೋ ನಿರ್ಧಾರ ಮಾಡಿದ್ರು. ಮಾರ್ಚ್ 2ರವರೆಗೂ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ದು, ಅಷ್ಟರೊಳಗೆ ಸಮಸ್ಯೆ ಬಗೆಹರಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಮಾರ್ಚ್ 2ರ ಒಳಗಾಗಿ, ಮಾರ್ಚ್ 2 ಒಳಗಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ನಮ್ಮ 2 ಬೇಡಿಕೆಗಳು ಏನಿದೆ, 38 ತಿಂಗಳ ವೇತನ ಬಾಕಿ ಮತ್ತು 1/1/24ರಿಂದ ಏನು ವೇತನ 4 ವರ್ಷಗಳ ಒಪ್ಪಂದ ಆಗಬೇಕಾಗತ್ತೆ, ಅದಕ್ಕೆ ಅವರು ಕರೆದು ಒಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ಬರೆದ ಹೋದ ಪಕ್ಷದಲ್ಲಿ ನಾವು ಹೇಳಿ ಇಲ್ಲದ ಪಕ್ಷದಲ್ಲಿ ನಾವು 2ನೇ ತಾರೀಕಿಂದ ಧರಣಿ ಸತ್ಯಾಗ್ರಹವನ್ನ ಇಲ್ಲೇ ನಾವು ಕೂರ್ತೇವೆ ಅನ್ನುವಂಥ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಮುಷ್ಕರ ವಾಪಸ್ ಪಡೆಯುವ ಮುಖಂಡರ ನಿರ್ಧಾರವನ್ನ ನೌಕರರು ಒಪ್ಪಲಿಲ್ಲ. ಮುಖಂಡರ ವಿರುದ್ಧ ಆಕ್ರೋಶ ಹೊರಹಾಕಿ ಕೂಗಾಡಿದ್ರು. ಈ ವೇಳೆ ಪ್ರತಿಭಟನಾ ಸ್ಥಳದಲ್ಲಿ ಭಾರೀ ಹೈಡ್ರಾಮಾನೇ ನಡೆಯಿತು. ಸರ್ಕಾರಕ್ಕೆ ಇನ್ನೆಷ್ಟು ದಿನ ಅವಕಾಶ ಕೊಡ್ತೀರಿ ಎಂದು ಪ್ರಶ್ನಿಸಿದ್ರು. ಜಂಟಿ ಕ್ರಿಯಾ ಸಮಿತಿ ಮುಖಂಡರಿಗೆ ಮುತ್ತಿಗೆ ಹಾಕಿ ಕೂಗಾಡಿದ್ರು. ಸರ್, ಇವತ್ತಿನ ದಿವಸ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ. ರಕ್ತ ಬರುತ್ತೆ. ಕಂಡಕ್ಟರ್, ಡ್ರೈವರ್ಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಆ ಬಸ್ಗಳಲ್ಲಿ ಮಲಗ್ತಾರೆ ಸರ್, ಸೊಳ್ಳೆ ಇರ್ಬೋದು, ಇದಿರ್ಬೋದು, ಅವ್ರಿಗೊಂದು ಸೆಕ್ಯೂರಿಟಿ ಇಲ್ಲ, ಏನು ಇಲ್ಲ. ಕಾಲಾವಕಾಶ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ಸರ್, ನಾನ್ಸೆನ್ಸ್. ನನ್ನ ಪ್ರಕಾರ ಎಷ್ಟು ಕಾಲಾವಕಾಶ ಕೊಡ್ತೀರಿ? ಎಷ್ಟು ವರ್ಷ ಆಯ್ತು?
ಉಪವಾಸ ಸತ್ಯಾಗ್ರಹಕ್ಕೆ ಕೂತ್ಕೋತೀವಿ ಬೇಕಾರೆ ಅದಕ್ಕೆ ರೆಡಿ ನಾವು. ಅವ್ರೇನಾರ ಸೂಟ್ ಕೇಸ್ ಇಟ್ಕೊಂಡು ಇದು ಮಾಡ್ಕೋತೀವಿ ಅಂದ್ರೆ ಆಗ್ತಾ ಇಲ್ಲ ನಾವು, ಅದಕ್ಕೆ ಒಪ್ಪಲ್ಲ ನಾವು. ಒಬ್ಬ ತಗೊಂಡು ನಾವೇನ್ ಮಾಡಕ್ಕಾಗ್ತದೆ? ಒಬ್ಬ ಏನೋ ಮಾಡಿ ಏನ್ ಮಾಡಕ್ಕಾಗ್ತದೆ? ನಮಗೆ ಬೇಕು, ನಮ್ಮ ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ, ನಮ್ಗೆ ಬೇಕು, ನಮ್ಗೆ ನಮ್ಮ ಅಮೌಂಟ್ ಬೇಕು. ಸರ್ಕಾರ ಸಂಕಷ್ಟದಲ್ಲಿದೆ ಅಂತ ಸರ್ಕಾರ ಸಂಕಷ್ಟಕ್ಕೆ ಹೋಗಕ್ಕೆ KSRTC ಕಾರ್ಮಿಕರು ಕಾರಣನಾ? ಇವ್ರನ್ನ ಸರ್ಕಾರ ಸಂಕಷ್ಟಕ್ಕೆ ಹೋಗೋಕೆ KSRTC ಕಾರ್ಮಿಕರು ಕಾರಣನಾ? ನೋಟಿಫಿಕೇಶನ್ ತಂದಿದ್ದಾರೆ. ಆ ನೋಟಿಫಿಕೇಶನ್ ನಲ್ಲಿ ಮುಂಚೆ 27ಕ್ಕೆ ಅಂತ ಇದ್ದದ್ದನ್ನ ಈಗ 1/4/25ಕ್ಕೆ ಅಂತ ತಂದಿದ್ದಾರೆ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, 1/1/24ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು ಸಾರಿಗೆ ನಿಗಮಗಳ ನೌಕರರಿಗೆ. ಇವತ್ತು ಸಾಯಂಕಾಲ ಓಕೆನೆ, ಸ್ಟ್ರೈಕೇನೆ. ಹೌದು, ಯುದ್ಧಕ್ಕೆ ಬಂದ್ಬಿಟ್ಟಿದ್ದೀವಿ. ಮಾಡೋ ಇಲ್ಲವ ಮಡಿ ಅನ್ನೋದು ಎರಡರಲ್ಲಿ ಇರಬೇಕೆ ವಿನಃ ಮತ್ತೊಂದು ಅವಕಾಶ ತಗೊಳ್ಳೋದ್ರಲ್ಲಿ ನಮ್ಗೆ ನಂಬಿಕೆ ಇಲ್ಲ ಅನ್ನೋದೊಂದು ಅಪಸ್ವರ ಇದೆ ಸರ್. ಗಲಾಟೆ ಘರ್ಷಣೆಗಳು ನಿಂತಾಗ ಮುಷ್ಕರ ಕೈಬಿಟ್ಟಿರುವ ಬಗ್ಗೆ ಹಾಗೂ ಸರ್ಕಾರದೊಂದಿಗೆ ಮುಂದಿನ ಸಭೆ ಬಗ್ಗೆ ಮುಖಂಡರು ಸ್ಪಷ್ಟತೆ ಕೊಟ್ಟರು. ಇಮಿಡಿಯೇಟ್ ಆಗಿ ನೀವು ಕಾರ್ಯಕ್ರಮ ಕೊಡಬೇಕು ಅನ್ನುವಂತ ಆಕ್ರೋಶ ನಮ್ಗೆ ಅರ್ಥವಾಗುತ್ತೆ. ಅವ್ರ ಭಾವನೆಗಳನ್ನು ಗೌರವಿಸ್ತೀವಿ ನಾವು. ಅಟ್ ದಿ ಸೇಮ್ ಟೈಮ್ ಇಡೀ ಸಾರಿಗೆ ನೌಕರರು 1,15,000 ಜನನು ಆ ಮನಸ್ಥಿತಿಗೆ ಬರೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾವು ತಮ್ಮ ಮೂಲಕ ಸರ್ಕಾರನ ಮತ್ತೆ ಆಡಳಿತ ವರ್ಗನ ನಾವು ವಿನಂತಿ ಮಾಡ್ತೀವಿ. ಏನು ಮಾತುಕತೆ ಕರಿತೀವಿ ಅಂತ ಹೇಳಿದ್ದೀರಾ, ಅಷ್ಟರೊಳಗೆ ಆ ನೋಟಿಫಿಕೇಶನ್ ರದ್ದು ಮಾಡಬೇಕು. 1/1/24ರಿಂದ ಜಂಟಿ ಕ್ರಿಯಾ ಸಮಿತಿಯ ಜೊತೆ ಪ್ರಜಾಸತ್ತಾತ್ಮಕವಾಗಿ ಮಾತನಾಡಿ, ನೀವು ಏನು 25% ನಾವು ವೇತನ ಹೆಚ್ಚಳವನ್ನು ಕೇಳಿದೀವಿ, ಅದನ್ನ ಶೆಟ್ಲ್ ಮಾಡಬೇಕು ಅಂತಕ್ಕಂಥ ಅವಕಾಶವನ್ನ 2ನೇ ತಾರೀಕಿನವರೆಗೂ ಕೊಟ್ಟಿದ್ದೀವಿ. ಸರ್ಕಾರ ಮತ್ತು ಸಾರಿಗೆ ನೌಕರರ ಸಂಘರ್ಷಗಳು ಇದೇ ಮೊದಲೇನಲ್ಲ. ಎಲ್ಲಾ ಸರ್ಕಾರಗಳು ಬಂದಾಗಲೂ ಎಲ್ಲಾ ಕಾಲಾವಧಿಗಳಲ್ಲೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಅಧಿಕಾರಕ್ಕೆ ಬಂದ ಸರ್ಕಾರಗಳೊಂದಿಗೆ ಸಂಘರ್ಷ, ಮುಷ್ಕರದ ಎಚ್ಚರಿಕೆ, ಕೆಲವೊಮ್ಮೆ ಮುಷ್ಕರಗಳು ನಡೆದಿವೆ. ಈ ಬಾರಿಯೂ ಕೂಡ ಸರ್ಕಾರ ಹಾಗೂ ಸಾರಿಗೆ ನೌಕರರ ಜಟಾಪಟಿ ಜೋರಾಗೇ ಇತ್ತು. 38 ತಿಂಗಳ ವೇತನ ಹಿಂಬಾಕಿಗೆ ನೌಕರರು ಒತ್ತಾಯ ಮಾಡುತ್ತಿದ್ರೆ ಸರ್ಕಾರ 26 ತಿಂಗಳ ಹಿಂಬಾಕಿ ವೇತನ ಬಿಡುಗಡೆಗೆ ಆದೇಶ ಮಾಡಿದೆ. 26 ತಿಂಗಳ ಹಿಂಬಾಕಿ ವೇತನ ನಾವು ಒಪ್ಪಲ್ಲ ಅಂತಿರುವ ನೌಕರರಿಗೆ ನಿಮ್ಮೆಲ್ಲರ ಹಿತರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮದು ಎಂಬ ಭರವಸೆ ನೀಡಿದೆ. 2024 ಜನವರಿ 1ರಿಂದ ಹೊಸ ವೇತನ ಪರಿಷ್ಕರಣೆಗೆ ಆಗ್ರಹಿಸಿದ್ರೆ 2025 ಏಪ್ರಿಲ್ 1ರಿಂದ ಹೊಸ ವೇತನ ಪರಿಷ್ಕರಣೆ ಮಾಡುತ್ತೇವೆ ಎಂದಿದೆ ಸರ್ಕಾರ. ಎಲ್ಲ ನಿರ್ಧಾರಗಳನ್ನೂ ಏಕಪಕ್ಷೀಯವಾಗಿ ಆದೇಶ ಹೊರಡಿಸಿದ್ರೆ ಹೇಗೆ ಎಂಬ ನೌಕರರ ಪ್ರಶ್ನೆಗೆ ಹಿಂದಿನ ಸರ್ಕಾರಗಳು ವೇತನ ಬಾಕಿ ಇಟ್ಟಿವೆ ಎಂಬ ಸಬೂಬು ನೀಡಿದೆ ಸರ್ಕಾರ. ಹಿಂದಿನ ಸರ್ಕಾರಗಳಿಂದ ಆದ ನಿರ್ಧಾರಗಳಿಂದ ನಮಗೆ ಕಹಿ ಘಟನೆಗಳ ಅನುಭವ ಆಗಿದೆ ಎಂದರೆ 2021 ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ 552.99 ಕೋಟಿ ಹಿಂಬಾಕಿ ಪಾವತಿ ಮಾಡಲಾಗಿದೆ ಎಂದಿದೆ. ಸರ್ಕಾರಗಳು ಪದೇ ಪದೇ ಭರವಸೆ ನೀಡಿ ಅನ್ಯಾಯ ಮಾಡಿದ್ದಾರೆ ಎಂದ ನೌಕರರಿಗೆ 2022 ಜನವರಿ 1ರಿಂದ 2023 ಫೆಬ್ರವರಿ 28ರವರೆಗೆ 718.93 ಕೋಟಿ ರೂಪಾಯಿ ಹಿಂಬಾಕಿ ಪಾವತಿ ಮಾಡಿರುವ ದಾಖಲೆ ಕೊಟ್ಟಿದೆ ಸರ್ಕಾರ. ಸರ್ಕಾರ ಬೆದರಿಸಬಾರದು, ಸಂಧಾನ ಮಾಡಲಿ ಎಂದ ನೌಕರರಿಗೆ ಕೆಲಸಕ್ಕೆ ಗೈರಾಗುವ ಸಿಬ್ಬಂದಿಗೆ ವೇತನ ಕಡಿತ ಮಾಡುವ ಎಚ್ಚರಿಕೆ ನೀಡಿದೆ. ಅಷ್ಟು ಕೊಟ್ಟಿರುವ ಸರ್ಕಾರಕ್ಕೆ ಉಳಿದ 521 ಕೋಟಿ ಕೊಡೋದು ಕಷ್ಟ ಏನಲ್ಲ ಅಂತಾರೆ ನೌಕರರು. ಅದಕ್ಕೆ ಸ್ಪಷ್ಟತೆ ನೀಡಿರುವ ಸರ್ಕಾರ 2025 ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಮೂಲ ವೇತನ ಹೆಚ್ಚಳ ಮಾಡುವುದಾಗಿ ಹೇಳಿದೆ. ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಇವರು ಯುವಕರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದಾಗ್ಲಿಂದ ಮಿನಿಸ್ಟರ್ ಆಗಿದ್ದಾರೆ, ಹೌದಲ್ವಾ? ಒಳ್ಳೊಳ್ಳೆ ಖಾತೆನೆ ಅನುಭವಿಸಿದ್ದಾರೆ, ಹೌದಲ್ವಾ? ಈಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಹೌದಲ್ವಾ? ಮತ್ತೆ ಕೂಲಿ ಕೇಳ್ತಾ ಇದ್ದೀರಿ ಸ್ವಾಮಿ? ಈ ಮಧ್ಯೆ ಸಾರಿಗೆ ಇಲಾಖೆ ಅಧ್ವಾನಗಳ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳ ವಿಚಾರಗಳನ್ನು ಎತ್ಕೊಂಡು ಪರಸ್ಪರ ನಾಯಕರು ಸಂಘರ್ಷಕ್ಕಿಳಿದಿದ್ದಾರೆ. ನಮ್ಮಿಂದ ಅಲ್ಲ ನಿಮ್ಮಿಂದಲೇ ಸಮಸ್ಯೆ ಅಂತ ನಾಯಕರು ಕಚ್ಚಾಡಿಕೊಂಡಿದ್ದಾರೆ. ನೇಮಕಾತಿ, ಬಡ್ತಿ, ವೇತನ ಪರಿಷ್ಕರಣೆ, ನೌಕರ ಸ್ನೇಹಿ ವರ್ಗಾವಣೆ ವಿಚಾರದಲ್ಲಿ ರಂಪಾಟ ಆಗಿದೆ. ವೇತನ ಪರಿಷ್ಕರಣೆ ಮಾಡದ ಬಿಜೆಪಿ ಸರ್ಕಾರದ ವಿರುದ್ಧ ಸಾರಿಗೆ ಸಚಿವರು ಆರೋಪ ಮಾಡಿದ್ರೆ ಸರ್ಕಾರ ದಿವಾಳಿ ಆಗಿರೋದ್ರಿಂದಲೇ ನೌಕರರಿಗೆ ಸಂಬಳ ಕೊಡ್ತಿಲ್ಲ ಎಂದು ಬಿಜೆಪಿ ತಿರುಗೇಟು ಕೊಟ್ಟಿದೆ. 2020ರಲ್ಲಿ ಆಗಿದ್ದಂಥ ಬಿಜೆಪಿ ಸರ್ಕಾರ
ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆಗ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಆಮೇಲೆ 2023ರಲ್ಲಿ ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಚುನಾವಣೆಗೆ ಮುಂಚೆ 15% ಜಾಸ್ತಿ ಮಾಡ್ತೀವಿ ಅಂತೇಳಿ ಆದೇಶ ಏನು ಮಾಡಿದ್ರು, ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು. 17/3/23ರಿಂದ ಜಾರಿ ಬರುತ್ತೆ ಅಂತ ಅವ್ರು ಮಾಡಿದ್ರು. 4 ವರ್ಷಕ್ಕೊಮ್ಮೆ ಅಂದರೆ ರೆಟ್ರಾಸ್ಪೆಕ್ಟಿವ್ 20ರಿಂದ ಆಗುತ್ತೆ ಅಂತ ಅವ್ರು ಮಾಡಬೇಕಾಗಿತ್ತು. ಆಗ ಅವ್ರು ಮಾಡಲಿಲ್ಲ. ಲಾಭದಲ್ಲಿದ್ದಂಥ ಸಂಸ್ಥೆಯನ್ನು ಲಾಸ್ ಮಾಡಿದವ್ರು ನೀವು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಯಡಿಯೂರಪ್ಪ ಬೊಮ್ಮಾಯಿ ಅಲ್ಲ ಅದಕ್ಕೆ ಕಾರಣ. ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ ಹೋಗಿದೆ. ಅದನ್ನ ಹೋಲಿಕೆ ಮಾಡಿ ಯಡಿಯೂರಪ್ಪ ಇದ್ದಾಗ ಆಗಿತ್ತು, ಬೊಮ್ಮಾಯಿ ಇದ್ದಾಗ ಆಗಿತ್ತು ಅಂತ ಹೇಳಿ ನಾಚಿಕೆಗೇಡಿನ ಸಂಗತಿ. BJP ಅಧ್ಯಕ್ಷರು ವಿಜೇಂದ್ರ ಅವರು, ಅಪೋಸಿಷನ್ ಲೀಡರ್ ಅಶೋಕ್ ಅವರು ಮೊಸಳೆ ಕಣ್ಣೀರು ಸುರಿಸ್ತಾರೆ. 2020ರಿಂದ 23ವರೆಗೂ 38 ತಿಂಗಳು ಬಾಕಿ ಕೊಡಬೇಕು ಅಂತ ಇವರು ಧರಣಿ ಮಾಡ್ತಿರೋದು. ಆ ಅವಧಿನಲ್ಲಿ ಯಾವ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. 23ವರೆಗೂ ಅವ್ರ ಸರ್ಕಾರನೇ ಇತ್ತಲ್ಲ, ಕೊಡ್ಬೋದಿತ್ತಲ್ಲ. ಅವ್ರ ಸರ್ಕಾರ ಇದ್ದಾಗ ಅವ್ರು ಕೊಡ್ಬೋದಿತ್ತಲ್ಲ. ವಿಜೇಂದ್ರ ಅವರು, ಅಶೋಕ್ ಅವರು ಮೊಸಳೆ ಕಣ್ಣೀರು ಸುರಿಸ್ತಾರೆ. ಊಸರು ಒಳ್ಳಿ ಥರ ಬಣ್ಣ ಬದಲಾಯಿಸ್ತಾರೆ. ಹಿಂದೆ ಅವರು ಚಳವಳಿ ಮಾಡಿದಾಗ ಇವರು ಅರಿಯರ್ಸ್ ಕೊಡ್ತೀವಿ ಅಂತ ಕಮಿಟ್ ಮಾಡ್ಕೊಂಡಿದ್ರು. ಈಗ ಅರಿಯರ್ಸ್ ಕೊಡದೇ ಇರೋದು ಸಾರಿಗೆ ನೌಕರರಿಗೆ ಅವರ ಮಾತಿಗೆ ವಿಶ್ವಾಸಘಾತಕತನ ಮಾಡ್ದಂಗೆ ಆಗತ್ತೆ. ವಿಶ್ವಾಸಘಾತಕತನ ಮಾಡಬೇಡಿ. ಅವರಿಗೆ ಧಮಕಿ ಹಾಕೋದನ್ನು ಬಿಡಿ. ಧಮಕಿ ಹಾಕೋದನ್ನು ಬಿಟ್ಟು ನ್ಯಾಯಯುತವಾಗಿ ಕೊಡಬೇಕಾಗಿರ್ತಕ್ಕಂಥ ಹಿಂಬಾಕಿಯನ್ನು ಕೊಡಿ. ಹೀಗೆಲ್ಲ ಮುಷ್ಕರದ ಜಂಜಾಟಗಳ ಮಧ್ಯೆಯೂ ಸಾರಿಗೆ ಬಸ್ಗಳು ರಾಜ್ಯದ ಎಲ್ಲಾ ಕಡೆಯೂ ನಿಂತಿರಲಿಲ್ಲ. ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಎಂದಿನಂತೆ ಬಸ್ ಸಂಚಾರ ಇತ್ತು. ಬೆಳಗಾವಿಯಲ್ಲೂ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸುತ್ತಿದ್ರು. ಸಂಚಾರದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಕಲಬುರಗಿ ನಗರದಲ್ಲೂ ಬಸ್ಗಳ ಸಂಚಾರಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.